ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷ ಭಂಡಾರಿ. ನಾನು ಜಾಕ್ಲಿನ್. ಹ್ಯುಮ್ಯಾನಿಟಿ ಟ್ರಸ್ಟ್ 2026 ಇಂಡಿಪೆಂಡೆನ್ಸ್ ಡೇಯ ಜೆನ್ಜಿ ಪ್ರಾಜೆಕ್ಟ್, ಅದರಲ್ಲಿ ನಾವು 2 ಕುಟುಂಬಗಳನ್ನು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಒಂದು ಮೂಡಬಿದಿರೆಯ ನಾಗಲಕ್ಷ್ಮಿ ಅವರದ್ದು. ನಾಗಲಕ್ಷ್ಮಿ ಅವರು ಪ್ರಸ್ತುತ ಮೂಡಬಿದಿರೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರಿಗೆ ಒಂದು ಸಣ್ಣ ಮಗು, 1.5 ವರ್ಷದ ಮಗು ಇದೆ. ಅವರ ಗಂಡ ಕೆಲವು ತಿಂಗಳು ಅಂದ್ರೆ 9 ತಿಂಗಳ ಹಿಂದೆ ಸ್ಟೆಪ್ಪಿಂದ ಬಿದ್ದು ಅವರ ಕಾಲು ಫ್ರ್ಯಾಕ್ಚರ್ ಆಗಿದೆ. ಹಾಗಾಗಿ ಈಗ ಅವರು ಒಬ್ಬರೇ ದುಡಿದು ಅವರ ಮನೆಯನ್ನು ನೋಡಿಕೊಳ್ಳುವ ಪರಿಸ್ಥಿತಿ ಅವರದ್ದು. ನನಗೆ ಅವರ ಕುಟುಂಬವನ್ನು ನೋಡುವಾಗ ತುಂಬ ಬೇಸರ ಆಯಿತು, ಮಗುವನ್ನು ನೋಡುವಾಗ ತುಂಬ ಬೇಸರ ಆಯಿತು. ಅದಕ್ಕೆ ಈ ಮನವಿಯನ್ನು ನಾವು ಹ್ಯುಮ್ಯಾನಿಟಿ ಟ್ರಸ್ಟಿಗೆ ಕೊಡ್ತಿದ್ದೇವೆ. ಅವರ ಆರ್ಥಿಕ ಪರಿಸ್ಥಿತಿಗೆ ಚೆನ್ನಾಗಿಲ್ಲ, ಅದಕ್ಕಾಗಿ ನಾವು ಎಲ್ಲ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿ ನಾವು ಹ್ಯುಮ್ಯಾನಿಟಿ ಸಂಸ್ಥೆಗೆ ಕೊಡ್ತಿದ್ದೇವೆ. ಹ್ಯುಮ್ಯಾನಿಟಿ ಸಂಸ್ಥೆ ನಮ್ಮ ಮನವಿಯನ್ನು ಮಂಜೂರು ಮಾಡಿದೆ. ₹20,000 ಅವರಿಗೆ ಪಾವತಿಸಲಿದ್ದೇವೆ. ಈ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಪ್ರಾಜೆಕ್ಟ್ ನಲ್ಲಿ ಒಂದು ತಂಡಕ್ಕೆ 2 ಕುಟುಂಬಗಳಿಗೆ ಮನವಿಗಳನ್ನು ಸಲ್ಲಿಸುವ ಅವಕಾಶವಿದೆ. ನಮಗೆ ಈಗ 2ನೇ ಕುಟುಂಬಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ನಮಗೆ ಅಪ್ರೂವ್ ಮಾಡಿದೆ. ಅದು ಏನಂದ್ರೆ 5,000 ಮೌಲ್ಯದ ಗ್ರೋಸರೀಸ್ ಅನ್ನು ಕೊಡಲಿದ್ದೇವೆ ನಾವು. ಇದರ ಜವಾಬ್ದಾರಿಯನ್ನು ಹ್ಯುಮ್ಯಾನಿಟಿ ಸಂಸ್ಥೆ ನಮಗೇ ನೀಡಿದೆ. ನಾವು ಇದನ್ನು ಈಗ ಖರೀದಿಸಿ ಆ 2ನೇ ಕುಟುಂಬಕ್ಕೆ ನೀಡಲಿದ್ದೇವೆ. ಭಾರತ ದೇಶವೆಂದರೆ ಬರೇ ಬಾವುಟವಲ್ಲ, ಗಡಿಯಲ್ಲ, ಕಲ್ಲಲ್ಲ, ಮಣ್ಣಲ್ಲ, ರಾಜಕೀಯ ಪಕ್ಷಗಳಲ್ಲ. ಭಾರತ ದೇಶವೆಂದರೆ ಪ್ರಮುಖವಾಗಿ ಇಲ್ಲಿ ಬದುಕುವ ಜನರಿಗೆ ದ್ರೋಹವಾದಲ್ಲಿ ಅದು ದೇಶಕ್ಕೆ ದ್ರೋಹ. ಜನರ ಒಳಿತಿಗಾಗಿ ಪ್ರೇಮವಿದ್ದಲ್ಲಿ ಅದು ನೈಜ ದೇಶ ಪ್ರೇಮ. 80ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭ ಜೆನ್ಜಿಗಳಿಗೆ ದೇಶ ಪ್ರೇಮದ ಚಿತ್ರಣ ಕಾಣಲು ಹ್ಯುಮ್ಯಾನಿಟಿ ಸಂಸ್ಥೆಯ ಇದೊಂದು ಪುಟ್ಟ ಪ್ರಯತ್ನ. ಈ 2 ಜೆನ್ಜಿ ಯುವತಿಯರ ತಂಡ ಒಂದು ಬಡ ಕುಟುಂಬಕ್ಕೆ ₹20,000 ಧನ ಸಹಾಯ ದೊರಕಿಸಿಕೊಡುವಲ್ಲಿ ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಇನ್ನೊಂದು ಕುಟುಂಬಕ್ಕೆ ನಾವು ನೀಡಿದ ₹5,000 ಮೌಲ್ಯದ ಗಿರಣಿ ಸಾಮಗ್ರಿಗಳನ್ನು ಅವರೇ ತಲುಪಿಸಿದ್ದಾರೆ. ನಮ್ಮ ಈ ಯೋಜನೆಯ ಈ ಮೊದಲ ತಂಡಕ್ಕೆ ಅಭಿನಂದನೆಗಳು. ಅವರೇ ಫಲ ನಿರೀಕ್ಷಕರ ಮನೆಗೆ ತೆರಳಿ ಅವರ ಸಮಸ್ಯೆ ಅರಿತು ದಾಖಲೆಗಳನ್ನು ಪಡೆದಿದ್ದಾರೆ. ಹ್ಯುಮ್ಯಾನಿಟೀಸ್ ಸಂಸ್ಥೆ ಈ 2 ಮೆಚ್ಚುಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಿದೆ. ಆಗಸ್ಟ್ 31 ತನಕ ಈ ಯೋಜನೆ ಜಾರಿಯಲ್ಲಿದೆ. ಆಸಕ್ತಿ ಇದ್ದ ಜೆನ್ಜಿಯವರು ಈ ಯೋಜನೆಯ ನಿಯಮಗಳನ್ನು ತಿಳಿಯಲು ನಮಗೆ ವಾಟ್ಸಪ್ ಮುಖಾಂತರವೇ ಸಂಪರ್ಕಿಸಲು ವಿನಂತಿ. ನಮ್ಮ ವಾಟ್ಸಪ್ ಸಂಖ್ಯೆ 9480201111.